ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಂದರೆ ಲೆಸನ್ ನಂಬರ್ 17 ಅಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ನೋಡಿದ್ದೀವಿ. ಇದನ್ನ ಯಾವಾಗ ಯೂಸ್ ಮಾಡಬೇಕು, ಅದರ ಸ್ಟ್ರಕ್ಚರ್ ಹೇಗಿರುತ್ತೆ, ಇದೆಲ್ಲವನ್ನ ನೋಡುವುದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕೂಡ ಕಂಪ್ಲೀಟ್ ಮಾಡಿ ಕಳಿಸಿದ್ದೀರಾ. ಇವತ್ತಿನ ಲೆಸನ್ ಅಲ್ಲಿ ನಾವು ನೋಡ್ತಾ ಇರೋದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೀವಿಯಸ್ ಲೆಸನ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಹೇಳುವಾಗ ಪರ್ಫೆಕ್ಟ್ ಅನ್ನುವಂಥ ವರ್ಡ್ ಬಂದ್ರೆ ಯಾವುದೇ ಟೆನ್ಸ್ ಅಲ್ಲಿ ಆಗಿರಲಿ, ಪ್ರೆಸೆಂಟ್ ಆಗಿರಲಿ, ಫ್ಯೂಚರ್ ಆಗಿರಲಿ, ಪಾಸ್ಟ್ ಆಗಿರಲಿ, ಹ್ಯಾವ್ ಅಥವಾ ಹ್ಯಾಸ್ ಬರುತ್ತೆ ಹೆಲ್ಪಿಂಗ್ ವರ್ಬ್ ಆಗಿ, ಅಥವಾ ಹ್ಯಾಡ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ಸ್ ಇರುತ್ತೆ. ಹಾಗೇನೆ ಇನ್ನೊಂದು ಕಂಟಿನ್ಯೂಸ್ ಅಂತ ಬಂದ್ರೆ ಯಾವುದೇ ಟೆನ್ಸ್ ಅಲ್ಲಿ ಆಗಿರಲಿ ವರ್ಬ್ನ ING ಫಾರ್ಮ್ ಇರುತ್ತೆ. ಗೋಯಿಂಗ್, ಸ್ಟಡಿಯಿಂಗ್, ರೀಡಿಂಗ್, ಈ ತರ ವರ್ಬ್ನ ING ಫಾರ್ಮ್ ಇರುತ್ತೆ. ಯಾವಾಗ ಕಂಟಿನ್ಯೂಸ್ ಅಂತ ಬಂದ್ರೆ ಯಾವುದೇ ಟೆನ್ಸ್ ಅಲ್ಲಿ ಆಗಿರಲಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನೋಡುವಾಗಲೂ ಕೂಡ ನೋಡಿದಿರಲ್ವಾ ನೀವು, ಐ ಆಮ್ ಗೋಯಿಂಗ್, ಹಿ ಈಸ್ ಸ್ಟಡಿಂಗ್, ಈ ತರ ಇತ್ತು. ಹೆಲ್ಪಿಂಗ್ ವರ್ಬ್ ಆಗಿ ಈಸ್, ಆಮ್, ಆರ್ ಯೂಸ್ ಆಗ್ತಾ ಇತ್ತು. ಅದ್ರ ಮುಂದೆ ವರ್ಬ್ನ ING ಫಾರ್ಮ್ ಇರ್ತಾ ಇತ್ತು. ಸೊ ಇದು ಕೀ ಪಾಯಿಂಟ್. ಯಾವುದೇ ಟೆನ್ಸ್ ಅಲ್ಲಿ ಆಗಿರಲಿ ಪರ್ಫೆಕ್ಟ್ ಅಂತ ಬಂದ್ರೆ ಹೆಲ್ಪಿಂಗ್ ವರ್ಬ್ ಇರಬೇಕು, ಹ್ಯಾವ್, ಹ್ಯಾಸ್ ಅಥವಾ ಹ್ಯಾಡ್. ಕಂಟಿನ್ಯೂಸ್ ಅಂತ ಬಂದ್ರೆ ವರ್ಬ್ನ ING ಫಾರ್ಮ್ ನ ಯೂಸ್ ಮಾಡಬೇಕು. ಹಾಗಾದ್ರೆ ಈ ಟೆನ್ಸ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಇಲ್ಲಿ ನೋಡಿ. ಫಸ್ಟ್ ಒನ್, ಆಕ್ಷನ್ಸ್ ದಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂಡ್ ಆರ್ ಸ್ಟಿಲ್ ಹ್ಯಾಪನಿಂಗ್. ಇದು ಪಾಸ್ಟ್, ಇದು ಪ್ರೆಸೆಂಟ್, ಇದು ಫ್ಯೂಚರ್. ಓಕೆನಾ? ಒಂದು ಆಕ್ಷನ್ ಅಂದ್ರೆ ಒಂದು ಕ್ರಿಯೆ ಇಲ್ಲೆಲ್ಲೋ ಸ್ಟಾರ್ಟ್ ಆಗಿರುತ್ತೆ ಪಾಸ್ಟ್ ಅಲ್ಲಿ. ಓಕೆನಾ? ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿರುವಂತಹ ಒಂದು ಕ್ರಿಯೆ, ಒಂದು ಆಕ್ಷನ್ ಪ್ರೆಸೆಂಟ್ ಅಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ. ಆನ್ ಗೋಯಿಂಗ್ ಆಕ್ಷನ್, ಸ್ಟಿಲ್ ಹ್ಯಾಪನಿಂಗ್, ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇರಬೇಕು ಪ್ರೆಸೆಂಟ್ ಅಲ್ಲೂ ಕೂಡ. ಓಕೆನಾ? ಇಲ್ಲೆಲ್ಲೋ ಸ್ಟಾರ್ಟ್ ಆಗಿರೋದು ಇಲ್ಲಿ ಕಂಪ್ಲೀಟ್ ಆಗಿರೋದಲ್ಲ, ಇಲ್ಲೂ ಕೂಡ ನಡೀತಾ ಇರಬೇಕು ಅದು. ಈ ಡ್ಯೂರೇಷನ್ ನ ಮೆನ್ಷನ್ ಮಾಡಿ, ಎಂಫಸೈಸ್ ಮಾಡಿ ಹೇಳುವಾಗ ಈ ಟೆನ್ಸ್ ನ ನಾವು ಯೂಸ್ ಮಾಡ್ತೀವಿ. 2 ತಾಸಿಂದ ನಾನು ಓದ್ತಾ ಇದ್ದೀನಿ, ಒಂದು ಬೆಳಗ್ಗೆಯಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ಓದ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಇದು ಸ್ಟಿಲ್ ಹ್ಯಾಪನಿಂಗ್, ನಡೀತಾ ಇರುವಂಥದ್ದು. ಈಗಲೂ ಆನ್ ಗೋಯಿಂಗ್ ಆಕ್ಷನ್, ಇದು ನಡೀತಾ ಇದೆ ಅಂತ. ಬಟ್ 2 ತಾಸಿಂದ ಅಂದ್ರೆ ಮುಂಚೆಲೋ ಸ್ಟಾರ್ಟ್ ಆಗಿದೆ, ಈ ಹಿಂದೆನೆ ಸ್ಟಾರ್ಟ್ ಆಗಿದೆ. ಇಂತಹ ಸೆಂಟೆನ್ಸ್ ಗಳನ್ನ ಹೇಳುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಯೂಸ್ ಮಾಡ್ತೀವಿ. ಡ್ಯೂರೇಷನ್ ನ ಹೇಳೋದಕ್ಕೆ ಯಾವ್ದು ಯೂಸ್ ಆಗುತ್ತೆ? ಫಾರ್ ಅಥವಾ ಸಿನ್ಸ್. ಗೊತ್ತಿದೆ ಅಲ್ವಾ ನಿಮ್ಗೆ? ಸೊ ಮೇನ್ ಆಗಿ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಫಾರ್ ಅಥವಾ ಸಿನ್ಸ್ ಯೂಸ್ ಆಗುತ್ತೆ. ಯೂಸ್ ಮಾಡಲೇಬೇಕು ಅಂತ ರೂಲ್ ಏನಿಲ್ಲ, ಬಟ್ ಜಾಸ್ತಿ ಯೂಸ್ ಆಗುತ್ತೆ ಅಷ್ಟೇ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ, ಐ ಹ್ಯಾವ್ ಬೀನ್ ರೀಡಿಂಗ್ ದಿಸ್ ಬುಕ್ ಫಾರ್ 2 hours. ನಾನು 2 ತಾಸಿಂದ ಈ ಪುಸ್ತಕನ ಓದ್ತಾ ಇದ್ದೀನಿ. ಇಲ್ಲಿ ನೋಡಿ, ಓದ್ತಾ ಇದ್ದೀನಿ ಅನ್ನೋದು ಇನ್ನೂ ನಡೀತಾ ಇದೆ, ಆ ಆಕ್ಷನ್ ಅನ್ನೋದನ್ನ ತೋರಿಸುತ್ತೆ. ದೇ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಸಿನ್ಸ್ ಮಾರ್ನಿಂಗ್. ಅವರು ಒಂದು ಬೆಳಿಗ್ಗೆಯಿಂದ ಬಸ್ಗೆ ಕಾಯ್ತಾ ಇದ್ದಾರೆ. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಆಲ್ ಡೇ. ಅವಳು ಇಡೀ ದಿನ ಈ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದಾಳೆ. ಅರ್ಥ ಆಯ್ತಲ್ವಾ? ಆ ಆಕ್ಷನ್ ಏನಿದೆಯೋ ಅದು ಹಿಂದೆನೆ ಸ್ಟಾರ್ಟ್ ಆಗಿರಬೇಕು, ಇನ್ನೂ ಕೂಡ ನಡೀತಾ ಇರಬೇಕು ಅದು. ಸೊ ಇದನ್ನ ಹೇಳೋದಕ್ಕೆ ಈ ಟೆನ್ಸ್ ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ, ಆಕ್ಷನ್ಸ್ ದಟ್ ರೀಸೆಂಟ್ಲಿ ಸ್ಟಾಪ್ಡ್ ಬಟ್ ಹ್ಯಾವ್ ಅ ಪ್ರೆಸೆಂಟ್ ಎಫೆಕ್ಟ್. ಅಗೇನ್ ಪ್ರೆಸೆಂಟ್, ಪಾಸ್ಟ್ ಅಂಡ್ ಫ್ಯೂಚರ್. ಇಲ್ಲೆಲ್ಲೋ ಆಕ್ಷನ್ ಸ್ಟಾರ್ಟ್ ಆಗಿರುತ್ತೆ, ಇಲ್ಲಿ ಕಂಪ್ಲೀಟ್ ಆಗಿದೆ, ಅದು ಪ್ರೆಸೆಂಟ್ಗೆ ಈ ಕ್ಷಣದಲ್ಲಿ ಕಂಪ್ಲೀಟ್ ಆಗಿದೆ, ಅದರ ಎಫೆಕ್ಟ್ ಇನ್ನು ಕಾಣಿಸ್ತಾ ಇದೆ. ಅರ್ಥ ಆಯ್ತಾ? ಪಾಸ್ಟ್ ಅಲ್ಲಿ ಎಲ್ಲೋ ಸ್ಟಾರ್ಟ್ ಆಗಿರುತ್ತೆ ಒಂದು ಆಕ್ಷನ್, ಈ ಕ್ಷಣಕ್ಕೆ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ, ಬಟ್ ಅದರ ಎಫೆಕ್ಟ್ ಅಥವಾ ರಿಸಲ್ಟ್ ಇಲ್ಲಿ ಕಾಣಿಸ್ತಾ ಇರಬೇಕು ನಮ್ಗೆ. ಅಂತಹದನ್ನ ಹೇಳೋದಕ್ಕೂ ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗುತ್ತೆ. ಉದಾಹರಣೆಗೆ, ಐ ಆಮ್ ಟಯರ್ಡ್ ಬಿಕಾಸ್ ಐ ಹ್ಯಾವ್ ಬೀನ್ ರನ್ನಿಂಗ್. ನಾನು ಸುಸ್ತಾಗಿದ್ದೀನಿ ಯಾಕಂದ್ರೆ ನಾನು ಓಡ್ತಾ ಇದ್ದೆ. ಅಂದ್ರೆ ಇಲ್ಲೆಲ್ಲೋ ಕಂಪ್ಲೀಟ್ ಆಗಿರೋದಲ್ಲ ಆಕ್ಷನ್, ಈಗಷ್ಟೇ ಕಂಪ್ಲೀಟ್ ಆಗಿದೆ, ಹಾಗಾಗಿ ಅದರ ಎಫೆಕ್ಟ್ ತೋರಿಸ್ತಾ ಇದೆ ನಾನು ಸುಸ್ತಾಗಿದ್ದೀನಿ ಅನ್ನೋದು. ಇವಾಗಷ್ಟೇ ಆ ಆಕ್ಷನ್ ಮುಗ್ದಿರಬೇಕು. He has been fixing the car, so his hands are dirty. ಅವನ್ ಕಾರ್ ಸರಿ ಮಾಡ್ತಾ ಇದ್ದ, ಹಾಗಾಗಿ ಅವನ ಕೈಗಳು ಕೊಳಕಾಗಿದೆ. We have been cooking and now the kitchen smells great. ನಾವು ಅಡಿಗೆ ಮಾಡ್ತಾ ಇದ್ವಿ, ಹಾಗಾಗಿ ಕಿಚನ್ ಇಂದ ಒಳ್ಳೆ ಸ್ಮೆಲ್ ಬರ್ತಿದೆ. ಅರ್ಥ ಆಯ್ತಾ? ಈ 3 ಎಕ್ಸಾಂಪಲ್ ಗಳನ್ನು ನೋಡಬಹುದು. ಆಕ್ಷನ್ ರೀಸೆಂಟ್ ಆಗಿ ಕಂಪ್ಲೀಟ್ ಆಗಿದೆ, ಹಾಗೆ ಅದರ ಎಫೆಕ್ಟ್ ಏನಿದೆ ಅಥವಾ ಅದರ ಇಂಪ್ಯಾಕ್ಟ್ ಏನಿದೆ ಅದು ಕಾಣಿಸ್ತಾ ಇದೆ ನಮ್ಗೆ. ನೆಕ್ಸ್ಟ್ ನೋಡಿ, ರಿಪೀಟೆಡ್ ಆಕ್ಷನ್ಸ್ ಇನ್ ದ ರೀಸೆಂಟ್ ಪಾಸ್ಟ್. ಪಾಸ್ಟ್ ಅಲ್ಲಿ ಯಾವತ್ತೋ ಒಂದಿನ ಸ್ಟಾರ್ಟ್ ಆಗಿರುತ್ತೆ, ಪ್ರೆಸೆಂಟ್ ತನಕ ಅದು ಡೈಲಿ ನಡೀತಾ ಇರುತ್ತೆ ಆ ಆಕ್ಷನ್. ಉದಾಹರಣೆಗೆ, ಶಿ ಹ್ಯಾಸ್ ಬೀನ್ ಕಾಲಿಂಗ್ ಹಿಮ್ ಎವ್ರಿ ಡೇ ದಿಸ್ ವೀಕ್. ಈ ವಾರ
ಅವಳು ಅವನಿಗೆ ಪ್ರತಿದಿನ ಕಾಲ್ ಮಾಡ್ತಾ ಇದ್ದಾಳೆ. ಶಿ ಹ್ಯಾಸ್ ಬೀನ್ ಕಾಲಿಂಗ್, ಕಾಲ್ ಮಾಡ್ತಾ ಇದ್ದಾಳೆ. ದೇ ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಫಾರ್ ದ ಅಪ್ಕಮಿಂಗ್ ಮ್ಯಾಚ್, ಮುಂದೆ ಬರುವಂತ ಪಂದ್ಯಕ್ಕಾಗಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಒಂದು ಆಕ್ಷನ್ ಈ ಹಿಂದೆ ಒಂದು ಸಮಯದಿಂದ ಪ್ರೆಸೆಂಟ್ ತನಕ ರಿಪೀಟೆಡ್ ಆಗಿ ನಡೀತಾ ಇದ್ರೆ ಆಗ ಅದನ್ನು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ಬೋದು. ನೆಕ್ಸ್ಟ್ ಇದರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಅಫರ್ಮೇಟಿವ್ ಸೆಂಟೆನ್ಸಸ್ ಅಲ್ಲಿ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಪರ್ಫೆಕ್ಟ್ ಅಂತ ಬಂದಿರೋದಕ್ಕೆ ಹ್ಯಾವ್ ಬೀನ್ ಅಥವಾ ಹ್ಯಾಸ್ ಬೀನ್, ಅದಾದ್ಮೇಲೆ ವರ್ಬ್ ನ ING ಫಾರ್ಮ್ ಕಂಟಿನ್ಯೂಸ್ ಅಂತ ಇರೋದಕ್ಕೆ. ಉದಾಹರಣೆಗೆ ಐ ಹ್ಯಾವ್ ಬೀನ್ ಲರ್ನಿಂಗ್ ಫ್ರೆಂಚ್ ಫಾರ್ 6 months, 6 ತಿಂಗಳಿಂದ ನಾನು ಫ್ರೆಂಚ್ ಭಾಷೆನ ಕಲಿತಾ ಇದ್ದೀನಿ. ಐ ಹ್ಯಾವ್ ಬೀನ್ ಲರ್ನಿಂಗ್, ಐ ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಲರ್ನಿಂಗ್ ಅನ್ನೋದು ING ಫಾರ್ಮ್ ಅಲ್ಲಿ ಇರುವಂತ ವರ್ಬ್. ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ದ ಗಾರ್ಡನ್ ಸಿನ್ಸ್ ಮಾರ್ನಿಂಗ್, ಬೆಳಗ್ಗೆಯಿಂದ ಅವನು ಗಾರ್ಡನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಹಿ ಅನ್ನೋದು ಸಬ್ಜೆಕ್ಟ್, ಹ್ಯಾಸ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಯಾಕೆ ಹ್ಯಾಸ್ ಬೀನ್ ಬಂದಿದೆ? ಸಬ್ಜೆಕ್ಟ್ ಹಿ ಇರೋದಕ್ಕೆ. ಇಲ್ಲಿ ಯಾಕೆ ಹ್ಯಾವ್ ಬೀನ್? ಸಬ್ಜೆಕ್ಟ್ ಐ ಇರೋದಕ್ಕೆ. IUV ಇದೆ ಇದ್ರೆ ಹ್ಯಾವ್ ಬೀನ್, ಹಿ ಶೀಟ್ ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ರೆ ಹ್ಯಾಸ್ ಬೀನ್. ವರ್ಕಿಂಗ್ ಅನ್ನೋದು ING ಫಾರ್ಮ್ ಅಲ್ಲಿ ಇರುವಂತಹ ವರ್ಬ್. ನೆಕ್ಸ್ಟ್ ನೋಡಿ, ವಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್ ಆಲ್ ಆಫ್ಟರ್ನೂನ್, ಮಧ್ಯಾಹ್ನ ಎಲ್ಲ ನಾವು ಫುಟ್ಬಾಲ್ ಆಡ್ತಾ ಇದ್ದೀವಿ. ವಿ ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಪ್ಲೇಯಿಂಗ್ ಅನ್ನೋದು ING ಫಾರ್ಮ್ ಅಲ್ಲಿ ಇರುವಂತ ವರ್ಬ್. ಜಸ್ಟ್ ಪರ್ಫೆಕ್ಟ್ ಅಂತ ಇದ್ರೆ ಹ್ಯಾವ್, ಹ್ಯಾಸ್ ಅಥವಾ ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಇದ್ರೆ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಅಂಡ್ ಹ್ಯಾಡ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಅರ್ಥ ಆಗ್ತಿದ್ಯಾ? ಯಾವುದೇ ಟೆನ್ಸ್ ಆಗಿರಲಿ, ಪ್ರೆಸೆಂಟ್, ಫ್ಯೂಚರ್ ಆರ್ ಪಾಸ್ಟ್, ಪರ್ಫೆಕ್ಟ್ ಅಂತ ಇದ್ರೆ ಅಲ್ಲಿ ಹ್ಯಾವ್, ಹ್ಯಾಸ್ ಅಥವಾ ಹ್ಯಾಡ್ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಆಗುತ್ತೆ. ಪ್ರೆಸೆಂಟ್ ಆಗಿದ್ರೆ ಹ್ಯಾವ್, ಹ್ಯಾಸ್, ಪಾಸ್ಟ್ ಆಗಿದ್ರೆ ಹ್ಯಾಡ್. ಅದೇ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರ್ಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರ್ಲಿ ಅಥವಾ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರ್ಲಿ, ಆಗ ಹೆಲ್ಪಿಂಗ್ ವರ್ಬ್ ಯಾವ್ದು ಯೂಸ್ ಆಗುತ್ತೆ? ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಅಂಡ್ ಹ್ಯಾಡ್ ಬೀನ್. ಕನ್ಫ್ಯೂಸ್ ಮಾಡ್ಕೋಬೇಡಿ. ಪರ್ಫೆಕ್ಟ್ ಅಂತ ಅಷ್ಟೇ ಇದ್ರೆ ಹ್ಯಾವ್, ಹ್ಯಾಸ್, ಹ್ಯಾಡ್. ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಇದ್ರೆ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಅಂಡ್ ಹ್ಯಾಡ್ ಬೀನ್. ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಇರೋದಕ್ಕೆ ಎಲ್ಲ ಕಡೆ ನೋಡಬಹುದು ನೀವು ಹ್ಯಾಸ್ ಬೀನ್, ಹ್ಯಾವ್ ಬೀನ್ ಬಂದಿದೆ. ನೆಗೆಟಿವ್ ಸೆಂಟೆನ್ಸ್ ನ ಸ್ಟ್ರಕ್ಚರ್ ಹೇಗಿರುತ್ತೆ? ಸಬ್ಜೆಕ್ಟ್ ಹ್ಯಾವ್ ಅಥವಾ ಹ್ಯಾಸ್, ಅದಾದ್ಮೇಲೆ ನಾಟ್ ಅಂಡ್ ಬೀನ್. ಹ್ಯಾವ್ ಬೀನ್ ನಾಟ್ ಅಥವಾ ಹ್ಯಾಸ್ ಬೀನ್ ನಾಟ್ ಅಂತ ಹೇಳ್ಬಾರ್ದು. ಹ್ಯಾವ್ ನಾಟ್ ಬೀನ್, ಹ್ಯಾಸ್ ನಾಟ್ ಬೀನ್. ಇದು ವೆರಿ ಇಂಪಾರ್ಟೆಂಟ್, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ING ಫಾರ್ಮ್ ಅಲ್ಲಿ ಇರುವಂತ ವರ್ಬ್. ಉದಾಹರಣೆಗೆ ಐ ಹ್ಯಾವಂಟ್ ಬೀನ್ ವಾಚಿಂಗ್ ಟಿವಿ, ನಾನು ಟಿವಿನ ನೋಡ್ತಾ ಇಲ್ಲ. ಶಿ ಹ್ಯಾಸಂಟ್ ಬೀನ್ ಸ್ಟಡಿಂಗ್ ಫಾರ್ ಹರ್ ಎಕ್ಸಾಮ್ಸ್, ಅವಳು ಎಕ್ಸಾಮ್ಗೆ ಓದ್ತಾ ಇಲ್ಲ. ದೇ ಹ್ಯಾವಂಟ್ ಬೀನ್ ಟ್ರಾವೆಲಿಂಗ್ ರೀಸೆಂಟ್ಲಿ, ಅವ್ರು ಇತ್ತೀಚೆಗೆ ಟ್ರಾವೆಲ್ ಮಾಡ್ತಾ ಇಲ್ಲ. ಓಕೆನಾ? ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಹ್ಯಾವ್ ನಾಟ್ ಬೀನ್, ಹ್ಯಾಸ್ ನಾಟ್ ಬೀನ್ ಅಂತ ಬರುತ್ತೆ. ನೆಕ್ಸ್ಟ್ ಇಂಟರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ಕ್ವಶನ್ ಅನ್ನ ಮಾಡುವಾಗ ಹ್ಯಾವ್ ಅಥವಾ ಹ್ಯಾಸ್ ಅನ್ನೋದು ಫಸ್ಟ್ ಬರುತ್ತೆ, ಅದಾದ ನಂತರ ಸಬ್ಜೆಕ್ಟ್, ನೆಕ್ಸ್ಟ್ ಬೀನ್, ನೆಕ್ಸ್ಟ್ ING ಫಾರ್ಮ್ ಅಲ್ಲಿ ಇರುವಂತ ವರ್ಬ್. ಹ್ಯಾವ್ ಯು ಬೀನ್ ವರ್ಕಿಂಗ್ ಔಟ್? ಹ್ಯಾಸ್ ಹಿ ಬೀನ್ ಪ್ರಾಕ್ಟೀಸಿಂಗ್ ದ ಪಿಯಾನೋ? ಅವನು ಪಿಯಾನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನ? ಹ್ಯಾವ್ ದೇ ಬೀನ್ ವಿಸಿಟಿಂಗ್ ದೇರ್ ರಿಲೇಟಿವ್ಸ್? ಅವರು ತಮ್ಮ ಸಂಬಂಧಿಕರನ್ನ ಭೇಟಿ ಮಾಡ್ತಾ ಇದ್ದಾರಾ? ಇಲ್ಲಿ ನೋಡಿ, ಹ್ಯಾವ್ ಬೀನ್ ಯು ಅಥವಾ ಹ್ಯಾವ್ ಬೀನ್ ಹಿ ಅಂತ ಹೇಳೋ ಹಾಗಿಲ್ಲ. ಹ್ಯಾವ್ ಯು ಬೀನ್, ಹ್ಯಾವ್ ಸಬ್ಜೆಕ್ಟ್ ಅಂಡ್ ಬೀನ್, ಹ್ಯಾಸ್ ಸಬ್ಜೆಕ್ಟ್ ಅಂಡ್ ಬೀನ್. ಇದೇ ಸ್ಟ್ರಕ್ಚರ್ ಅಲ್ಲಿ ಇರಬೇಕು ಇಂಟರೋಗೇಟಿವ್ ಸೆಂಟೆನ್ಸ್. ನೆಕ್ಸ್ಟ್ WH ಕ್ವಶನ್ಸ್ ಅನ್ನ ಹಾಕುವಾಗ ಮೊದಲಿಗೆ WH ವರ್ಡ್ ಬರುತ್ತೆ, ಅದಾದ್ಮೇಲೆ ಸೇಮ್ ಸ್ಟ್ರಕ್ಚರ್ ಹ್ಯಾವ್ ಅಥವಾ ಹ್ಯಾಸ್, ಸಬ್ಜೆಕ್ಟ್, ಬೀನ್ ಅಂಡ್ ING ಫಾರ್ಮ್ ಅಲ್ಲಿ ಇರುವಂತ ವರ್ಬ್. ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್ ಆಲ್ ಡೇ? ನೀನು ಇಡೀ ದಿನ ಏನ್ ಮಾಡ್ತಾ ಇದ್ದೆ? ಹೌ ಲಾಂಗ್ ಹ್ಯಾಸ್ ಶಿ ಬೀನ್ ವೇಟಿಂಗ್ ಹಿಯರ್? ಅವಳು ಇಲ್ಲಿ ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದಾಳೆ. ವೈ ಹ್ಯಾವ್ ದೇ ಬೀನ್ ಆರ್ಗ್ಯೂಯಿಂಗ್? ಅವ್ರು ಯಾಕೆ ವಾದ ಮಾಡ್ತಾ ಇದ್ದಾರೆ? ಅರ್ಥ ಆಯ್ತಲ್ವಾ? ಅವ್ರು ಯಾವಾಗಲೂ ಆರ್ಗ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಕಂಟಿನ್ಯೂ ಆಗಿದೆ, ಇಲ್ಲಿ ತನಕ ಪ್ರೆಸೆಂಟ್ ತನಕನೂ ಕಂಟಿನ್ಯೂ ಆಗ್ತಾ ಇದೆ, ಅದು ಸ್ಟಿಲ್ ಹ್ಯಾಪ್ನಿಂಗ್, ಈಗಲೂ ವಾದ ಮಾಡ್ತಾ ಇದ್ದಾರೆ. ಆಗ ನಾವು ಈ ತರ ಕೇಳ್ಬೋದು, ಯಾಕೆ ಅವರು ವಾದ ಮಾಡ್ತಾ ಇದ್ದಾರೆ ಅಂತ. ಆಗ ಹೀಗೆ ಕೇಳಬೇಕು, ವೈ ಹ್ಯಾವ್ ದೇ ಬೀನ್ ಆರ್ಗ್ಯೂಯಿಂಗ್. ನೆಕ್ಸ್ಟ್ ನಾವು ಈ ಟೆನ್ಸ್ ಅನ್ನು ಯೂಸ್ ಮಾಡುವಾಗ ಏನು ಕಾಮನ್ ಮಿಸ್ಟೇಕ್ಸ್ ಮಾಡ್ತೀವಿ ಅಂತ. ಫಾರ್ಗೆಟಿಂಗ್ ಹ್ಯಾವ್ ಆರ್ ಹ್ಯಾಸ್. ಶಿ ಬೀನ್ ಸ್ಟಡಿಂಗ್ ಆಲ್ ಮಾರ್ನಿಂಗ್, ಇದಕ್ಕೆ ಅರ್ಥನೇ ಇಲ್ಲ. ಹೆಲ್ಪಿಂಗ್ ವರ್ಬ್ ಆಗಿ ಹ್ಯಾವ್ ಬೀನ್ ಅಥವಾ ಹ್ಯಾಸ್ ಬೀನ್ ಯೂಸ್ ಆಗಬೇಕು, ಬಟ್ ಇಲ್ಲಿ ಜಸ್ಟ್ ಬೀನ್ ಇದೆ, ಹಾಗಾಗಿ ಇದು ರಾಂಗ್. ಶಿ ಹ್ಯಾಸ್ ಬೀನ್ ಸ್ಟಡಿಂಗ್ ಆಲ್ ಮಾರ್ನಿಂಗ್, ಇದು ಸರಿಯಾಗಿರುತ್ತೆ. ಯೂಸಿಂಗ್ ದ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಇನ್ಸ್ಟೆಡ್ ಆಫ್ ING ಫಾರ್ಮ್. ಕಂಟಿನ್ಯೂಸ್ ಅಂತ ಬಂದಿದ್ರೆ ING ಫಾರ್ಮ್ ಅಲ್ಲಿ ಇರಬೇಕು ವರ್ಬ್, ಬಟ್ ಇಲ್ಲಿ ನೋಡಿ ದೇ ಹ್ಯಾವ್ ಬೀನ್ ಪ್ರಾಕ್ಟೀಸ್ ಫಾರ್ ದ ಇವೆಂಟ್, ಪ್ರಾಕ್ಟೀಸ್ ಅಂತ ಇದೆ, ING ಫಾರ್ಮ್ ಅಲ್ಲಿ ಇಲ್ಲ ವರ್ಬ್.
ಹಾಗಾಗಿ ಇದು ರಾಂಗ್. ದೇ ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಫಾರ್ ದಿ ಇವೆಂಟ್. ಸೊ ನೀವು ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ಯಾವುದೇ ಸಬ್ಜೆಕ್ಟ್ ಅನ್ನು ತಗೊಂಡು ಅದ್ರ ಮುಂದೆ ಹ್ಯಾವ್ ಬೀನ್ ಅಥವಾ ಹ್ಯಾಸ್ ಬೀನ್ ಅನ್ನು ಯೂಸ್ ಮಾಡಿದ್ರಿ ಅಂದರೆ, ಐ ಹ್ಯಾವ್ ಬೀನ್, ಶಿ ಹ್ಯಾಸ್ ಬೀನ್, ಇಟ್ ಹ್ಯಾಸ್ ಬೀನ್ ಅಂತ ಹೇಳಿದ್ರಿ ಅಂದರೆ ಅದ್ರ ಮುಂದೆ ಆಟೋಮೆಟಿಕ್ ಆಗಿ ವರ್ಬ್ನ ING ಫಾರ್ಮ್ನ ಹಾಕಬೇಕು ನೀವು, ನಿಮಗೆ ಗೊತ್ತಿಲ್ಲದೇನೆ. ದೇ ಹ್ಯಾವ್ ಬೀನ್ ಡೂಯಿಂಗ್, ಶಿ ಹ್ಯಾಸ್ ಬೀನ್ ರೀಡಿಂಗ್, ಐ ಹ್ಯಾವ್ ಬೀನ್ ರೀಡಿಂಗ್, ವಿ ಹ್ಯಾವ್ ಬೀನ್ ರೀಡಿಂಗ್. ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಅದು ನೆನಪಲ್ಲಿರುತ್ತೆ ನಿಮಗೆ. ನೆಕ್ಸ್ಟ್ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅನ್ನ ಕನ್ಫ್ಯೂಸ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ, ಐ ಹ್ಯಾವ್ ವರ್ಕ್ಡ್ ಹಿಯರ್ ಫಾರ್ 2 years. ಈ ಸೆಂಟೆನ್ಸ್ ಅಲ್ಲಿ ಏನು ರಾಂಗ್ ಇಲ್ಲ, ನಾನು ಇಲ್ಲಿ 2 ವರ್ಷಗಳಿಂದ ಕೆಲಸ ಮಾಡಿದ್ದೀನಿ ಅಂತ ಆಗುತ್ತೆ. ಬಟ್ ಆನ್ ಗೋಯಿಂಗ್ ಆಕ್ಷನ್ ಅನ್ನ ನಾವು ಎಂಪಸೈಸ್ ಮಾಡಿ ಹೇಳುವಾಗ, ಉದಾಹರಣೆಗೆ ನಾನು 2 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಆನ್ ಗೋಯಿಂಗ್ ಆಕ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹೇಳಬಾರ್ದು, ಮಾಡಿದ್ದೀನಿ ಅಂತ ಆಗುತ್ತೆ. ಸೊ ಆನ್ ಗೋಯಿಂಗ್ ಆಕ್ಷನ್ ಅನ್ನು ಹೇಳುವಾಗ ಈ ಟೆನ್ಸ್ ಅನ್ನ ಯೂಸ್ ಮಾಡಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ. ಐ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಫಾರ್ 2 years. ನಾನು 2 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು 2 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳೋದಾದ್ರೆ ಇದು ಸರಿ, ಐ ಹ್ಯಾವ್ ವರ್ಕ್ಡ್ ಹಿಯರ್ ಫಾರ್ 2 years. ಆನ್ ಗೋಯಿಂಗ್ ಆಕ್ಷನ್ ಅನ್ನ ಎಂಪಸೈಸ್ ಮಾಡಿ ಹೇಳ್ತೀರಾ ಅಂದ್ರೆ ಆಗ ಐ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಫಾರ್ 2 years ಅಂತ ಹೇಳಬೇಕು. ನೆಕ್ಸ್ಟ್ ಸಿನ್ಸ್ ಮತ್ತೆ ಟು ನ ನಾವು ತಪ್ಪಾಗಿ ಹೇಳೋದು ಅಂದ್ರೆ ಇನ್ಕರೆಕ್ಟ್ ಟೈಮ್ ಎಕ್ಸ್ಪ್ರೆಷನ್ ನ ಯೂಸ್ ಮಾಡೋದು. ಐ ಹ್ಯಾವ್ ಬೀನ್ ಸ್ಟಡಿಂಗ್ ಸಿನ್ಸ್ 2 hours. 2 hours ಅನ್ನೋದು ಒಂದು ಡ್ಯೂರೇಷನ್ ನ ಜೊತೆಗೆ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ, ಫಾರ್ನ. ಇಲ್ಲಿ ಸಿನ್ಸ್ ಹಾಕಿರೋದಕ್ಕೆ ಇದು ರಾಂಗ್. ಐ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 2 hours. ನಾನು 2 ತಾಸಿಂದ ಓದ್ತಾ ಇದ್ದೀನಿ. ಇದಿಷ್ಟು ಕಾಮನ್ ಮಿಸ್ಟೇಕ್ಗಳು. ನೆಕ್ಸ್ಟ್ ಎಲ್ಲ ಸಬ್ಜೆಕ್ಟ್ ಅನ್ನ ತಗೊಂಡು ಒಂದಿಷ್ಟು ಎಕ್ಸಾಂಪಲ್ಗಳನ್ನ ನೋಡ್ತಾ ಹೋಗೋಣ. ಪಾಸಿಟಿವ್, ನೆಗೆಟಿವ್ ಅಂಡ್ ಇಂಟ್ರೋಗೇಟಿವ್. ಮೊದಲಿಗೆ ಸಬ್ಜೆಕ್ಟ್ ಐ ಅಂದ್ರೆ ನಾನು. ಐ ಹ್ಯಾವ್ ಬೀನ್ ರೈಟಿಂಗ್ ಅ ಬುಕ್ ಫಾರ್ 6 months. ನಾನು 6 ತಿಂಗಳಿಂದ ಒಂದು ಬುಕ್ ಬರಿತಾ ಇದ್ದೀನಿ. ಐ ಹ್ಯಾವಂಟ್ ಬೀನ್ ಈಟಿಂಗ್ ವೆಲ್ ಲೇಟ್ಲಿ. ನಾನು ಇತ್ತೀಚೆಗೆ ಚೆನ್ನಾಗಿ ತಿಂತಾ ಇಲ್ಲ. ಹ್ಯಾವ್ ಐ ಬೀನ್ ಬಾದರಿಂಗ್ ಯು. ನಾನು ನಿನಗೆ ತೊಂದರೆ ಕೊಡ್ತಾ ಇದ್ದೀನಾ. ನೆಕ್ಸ್ಟ್ ಸಬ್ಜೆಕ್ಟ್ ಯು, ನೀನು ಅಥವಾ ನೀವು. ಯು ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ ಯುವರ್ ಎಕ್ಸಾಮ್ಸ್. ನೀನು ಎಕ್ಸಾಮ್ಗೆ ಓದ್ತಾ ಇದೀಯಾ. ಇಲ್ಲಿ ಓದ್ತಾ ಇದೀಯಾ ಅಂತ ಕೇಳ್ತಾ ಇಲ್ಲ, ಪಾಸಿಟಿವ್ ಸೆಂಟೆನ್ಸ್ ಇದು. ಓದ್ತಾ ಇದೀಯಾ ಅಂತ ಹೇಳ್ತಾ ಇದ್ದೀವಿ, ಕ್ವಶನ್ ಅಲ್ಲ ಇದು, ಪಾಸಿಟಿವ್ ಸೆಂಟೆನ್ಸ್. ಯು ಹ್ಯಾವಂಟ್ ಬೀನ್ ಸ್ಲೀಪಿಂಗ್ ಎನಫ್. ನೀನು ಸಾಕಷ್ಟು ನಿದ್ರೆ ಮಾಡ್ತಾ ಇಲ್ಲ. ಹ್ಯಾವ್ ಬೀನ್ ಫೀಲಿಂಗ್ ಓಕೆ. ನಿನಗೆ ಚೆನ್ನಾಗಿ ಅನಿಸ್ತಾ ಇದೆಯಾ, ಓಕೆ ಅನಿಸ್ತಾ ಇದೆಯಾ. ನೆಕ್ಸ್ಟ್ ಸಬ್ಜೆಕ್ಟ್ ವಿ ಅಂದರೆ ನಾವು. ವಿ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಫಾರ್ ದ ಮೀಟಿಂಗ್ ಆಲ್ ವೀಕ್. ನಾವು ಇಡೀ ವಾರ ಮೀಟಿಂಗ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ. ವಿ ಹ್ಯಾವಂಟ್ ಬೀನ್ ಎಕ್ಸಸೈಸಿಂಗ್ ರೆಗ್ಯುಲರ್ಲಿ. ನಾವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾ ಇಲ್ಲ. ಹ್ಯಾವ್ ಯು ಬೀನ್ ಮೇಕಿಂಗ್ ಪ್ರೋಗ್ರೆಸ್. ನಾವು ಪ್ರೋಗ್ರೆಸ್ ಮಾಡ್ತಾ ಇದ್ದೀವಾ. ನೆಕ್ಸ್ಟ್ ಸಬ್ಜೆಕ್ಟ್ ದೇ ಅಂದರೆ ಅವರು. ದೇ ಹ್ಯಾವ್ ಬೀನ್ ಕ್ಲೀನಿಂಗ್ ದ ಹೌಸ್ ಸಿನ್ಸ್ ಮಾರ್ನಿಂಗ್. ಅವ್ರು ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ. ದೇ ಹ್ಯಾವಂಟ್ ಬೀನ್ ಅಟೆಂಡಿಂಗ್ ದ ಕ್ಲಾಸಸ್. ಅವರು ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತಾ ಇಲ್ಲ. ಹ್ಯಾವ್ ದೇ ಬೀನ್ ಹೆಲ್ಪಿಂಗ್ ಯು. ಅವ್ರು ನಿನಗೆ ಹೆಲ್ಪ್ ಮಾಡ್ತಾ ಇದ್ದಾರಾ. ನೀವು ಕೂಡ ನಾನು ಎಕ್ಸಾಂಪಲ್ನ ಹೇಳುವಾಗ ಒಂದು 2-3 ಸಲ ಇದನ್ನ ರಿಪೀಟ್ ಮಾಡಿ, ಆಗ ಈ ಸ್ಟ್ರಕ್ಚರ್ ಏನಿದೆಯಲ್ಲ ಅದು ನಿಮಗೆ ನೆನಪಲ್ಲಿ ಇರುತ್ತೆ. ವಿ ಹ್ಯಾವ್ ಬೀನ್ ಪ್ರಿಪೇರಿಂಗ್, ವಿ ಹ್ಯಾವಂಟ್ ಬೀನ್ ಎಕ್ಸಸೈಸಿಂಗ್, ಹ್ಯಾವ್ ಯು ಬೀನ್ ಮೇಕಿಂಗ್, ದೇ ಹ್ಯಾವ್ ಬೀನ್ ಕ್ಲೀನಿಂಗ್. ಸೊ ಈ ಸ್ಟ್ರಕ್ಚರ್ ನಿಮಗೆ ನೆನಪಲ್ಲಿ ಇರಬೇಕು. ನೆಕ್ಸ್ಟ್ ನೋಡಿ, ಸಬ್ಜೆಕ್ಟ್ ಹಿ, ಶಿ, ಇಟ್, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಹಿ ಹ್ಯಾಸ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್ ಸಿನ್ಸ್ 2 PM. ಅವನು 2 ಗಂಟೆಯಿಂದ ಫುಟ್ಬಾಲ್ ಆಡ್ತಾ ಇದ್ದಾನೆ. ಶಿ ಹ್ಯಾಸಂಟ್ ಬೀನ್ ಪ್ರಾಕ್ಟಿಸಿಂಗ್ ಪಿಯಾನೋ ದಿಸ್ ವೀಕ್. ಅವಳು ಈ ವಾರ ಪಿಯಾನೋ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಹ್ಯಾಸ್ ಇಟ್ ಬೀನ್ ರೈನಿಂಗ್ ಆಲ್ ಡೇ. ಇಡೀ ದಿನ ಮಳೆ ಬರ್ತಾ ಇದೆಯಾ. ನೆಕ್ಸ್ಟ್ ಸಬ್ಜೆಕ್ಟ್ ರವಿ ಆರ್ ರಾಧಾ. ರವಿ ಹ್ಯಾಸ್ ಬೀನ್ ಲರ್ನಿಂಗ್ ಸ್ಪ್ಯಾನಿಷ್ ಫಾರ್ ಅ ಇಯರ್. ರವಿ 1 ವರ್ಷದಿಂದ ಸ್ಪ್ಯಾನಿಷ್ ಕಲಿತಾ ಇದ್ದಾನೆ. ರಾಧಾ ಹ್ಯಾಸಂಟ್ ಬೀನ್ ಕಮಿಂಗ್ ಟು ದ ಜಿಮ್ ಲೇಟ್ಲಿ. ರಾಧಾ ಇತ್ತೀಚೆಗೆ ಜಿಮ್ಗೆ ಬರ್ತಾ ಇಲ್ಲ. ಹ್ಯಾಸ್ ರವಿ ಬೀನ್ ವರ್ಕಿಂಗ್ ಹಾರ್ಡ್. ರವಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನಾ. ನೆಕ್ಸ್ಟ್ ನೀವು ಈ ಲೆಸನ್ನ ಮುಗಿಸಿ ಪ್ರಾಕ್ಟೀಸ್ ಮಾಡುವಾಗ ಪ್ರತಿ ಸಬ್ಜೆಕ್ಟ್ಗೂ ಕೂಡ ನಿಮಗೆ 3 ಸೆಂಟೆನ್ಸ್ಗಳು ಗೊತ್ತಿರಬೇಕು. ನೋಡ್ದೇನೆ ಹೇಳಬೇಕು, ನೀವು ಆ ಥರ ಪ್ರಾಕ್ಟೀಸ್ ಮಾಡಬೇಕು. ಆಗ ಯಾವುದೇ ಟೆನ್ಸ್ ಆಗಿರಲಿ ಅದರ ಸ್ಟ್ರಕ್ಚರ್ ಕರೆಕ್ಟಾಗಿ ನೆನಪಲ್ಲಿರುತ್ತೆ ನಿಮಗೆ. ಅರ್ಥ ಆಯ್ತಲ್ವಾ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಯಾವಾಗ ಯೂಸ್ ಮಾಡಬೇಕು, ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿ ಇದೆ, ಅಂದರೆ ಒಂದು ಸಣ್ಣ ಸ್ಟೋರಿ ಇದೆ. ಮೊದಲು ಅದರ ಅರ್ಥನ ನೋಡಿಕೊಂಡು ನೆಕ್ಸ್ಟ್ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಸ್ಟೋರಿ ನೋಡಿ, ಪ್ರಿಪೇರಿಂಗ್ ಫಾರ್ ಎನ್ ಇಂಪಾರ್ಟೆಂಟ್ ಇವೆಂಟ್. ಒಂದು ಮುಖ್ಯವಾದ ಇವೆಂಟ್ಗೆ ಪ್ರಿಪೇರ್ ಆಗ್ತಾ ಇರೋದು. ಐ ಹ್ಯಾವ್ ಬೀನ್, ಇಲ್ಲಿ ಐ ಹ್ಯಾವ್ ನ ಶಾರ್ಟ್ ಆಗಿ ಐ ಅಂತ ಹೇಳ್ಬೋದು. ಐ ಬೀನ್ ಪ್ಲಾನಿಂಗ್ ಮೈ ಸಿಸ್ಟರ್ಸ್ ವೆಡ್ಡಿಂಗ್ ಫಾರ್ ದ ಪಾಸ್ಟ್ ಫ್ಯೂ ವೀಕ್ಸ್ ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಕೀಪಿಂಗ್ ಮೀ ಎಕ್ಸ್ಟ್ರೀಮ್ಲಿ ಬ್ಯುಸಿ. ನಾನು ಕಳೆದ ಕೆಲವು ವಾರಗಳಿಂದ ನನ್ನ ಸಿಸ್ಟರ್ನ ಮದುವೆ ಪ್ಲಾನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಕೀಪಿಂಗ್ ಮೀ ಎಕ್ಸ್ಟ್ರೀಮ್ಲಿ ಬ್ಯುಸಿ. ಆ್ಯಂಡ್ ಇಟ್, ಇಲ್ಲಿ ಇಟ್ ಅನ್ನೋದು ಆ ಪ್ಲಾನಿಂಗ್ ಮಾಡ್ತಾ ಇರೋದು.
ಮದುವೆ ಪ್ಲಾನಿಂಗ್ ಮಾಡ್ತಾ ಇರೋದು ಹ್ಯಾಸ್ ಬೀನ್ ಕೀಪಿಂಗ್ ಮೀ ಎಕ್ಸ್ಟ್ರೀಮ್ಲಿ ಬ್ಯುಸಿ. ಅದು ನನ್ನ ತುಂಬಾ ಬ್ಯುಸಿಯಾಗಿಟ್ಟಿದೆ, ಬ್ಯುಸಿಯಾಗಿರೋ ಥರ ಮಾಡಿದೆ. ಮೈ ಫ್ಯಾಮಿಲಿ ಆ್ಯಂಡ್ ಐ ಹ್ಯಾವ್ ಬೀನ್ ವರ್ಕಿಂಗ್ ಆನ್ ಎವ್ರಿ ಲಿಟಲ್ ಡೀಟೇಲ್ ಟು ಮೇಕ್ ಶ್ಯೂರ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಎಲ್ಲವೂ ಚೆನ್ನಾಗಿ ನಡಿಬೇಕು, ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಅಂತ ನಾನು ಮತ್ತೆ ನನ್ನ ಫ್ಯಾಮಿಲಿ ಸಣ್ಣ ಸಣ್ಣ ಡೀಟೇಲ್ ಮೇಲೂ ಕೂಡ ವರ್ಕ್ ಮಾಡ್ತಾ ಇದ್ದೀವಿ. ಫ್ರಾಮ್ ಚೂಸಿಂಗ್ ದ ವೆನ್ಯೂ ಟು ಡಿಸೈಡಿಂಗ್ ಆನ್ ದ ಗೆಸ್ಟ್ ಲಿಸ್ಟ್ ವಿ ಹ್ಯಾವ್ ಬೀನ್ ಮೇಕಿಂಗ್ ಕಾನ್ಸ್ಟೆಂಟ್ ಡಿಸಿಷನ್ಸ್ ಎವ್ರಿ ಡೇ. ವೆನ್ಯೂನ ಚೂಸ್ ಮಾಡೋದ್ರಿಂದ ಹಿಡಿದು, ಅಂದ್ರೆ ಮದುವೆ ನಡೆಯುವಂತಹ ಜಾಗವನ್ನ ಚೂಸ್ ಮಾಡೋದ್ರಿಂದ ಹಿಡಿದು ಅತಿಥಿಗಳ ಲೀಸ್ಟ್ ಅನ್ನ ರೆಡಿ ಮಾಡೋದ್ರವರೆಗೂ ಪ್ರತಿದಿನ ಕೂಡ ಕಾನ್ಸ್ಟೆಂಟ್ ಡಿಸಿಷನ್ಸ್ ಅನ್ನು ತಗೋತಾ ಇದ್ದೀವಿ. ಫಾರ್ ದ ಪಾಸ್ಟ್ ಫ್ಯೂ ಡೇಸ್ ವಿ ಹ್ಯಾವ್ ಬೀನ್ ಲುಕಿಂಗ್ ಫಾರ್ ಅ ಪರ್ಫೆಕ್ಟ್ ವೆಡ್ಡಿಂಗ್ ಡ್ರೆಸ್. ಕಳೆದ ಕೆಲವು ದಿನಗಳಿಂದ ನಾವು ಪರ್ಫೆಕ್ಟ್ ಆಗಿರೋ ವೆಡ್ಡಿಂಗ್ ಡ್ರೆಸ್ಗೆ ನೋಡ್ತಾ ಇದ್ದೀವಿ. ಮೈ ಸಿಸ್ಟರ್ ಹ್ಯಾಸ್ ಬೀನ್ ಟ್ರೈಯಿಂಗ್ ಆನ್ ಡಿಫ್ರೆಂಟ್ ಡ್ರೆಸ್ಸಸ್ ಬಟ್ ಶಿ ಹ್ಯಾಸಂಟ್ ಫೌಂಡ್ ದ ರೈಟ್ ಒನ್ ಯೆಟ್. ನನ್ನ ಸಿಸ್ಟರ್ ಕೂಡ ಬೇರೆ ಬೇರೆ ಥರದ ಡ್ರೆಸ್ಗಳನ್ನು ಟ್ರೈ ಮಾಡ್ತಾ ಇದ್ದಾಳೆ, ಆದರೆ ಇನ್ನೂ ಅವಳಿಗೆ ಸರಿಯಾಗಿರೋದು ಸಿಕ್ಕಿಲ್ಲ. ದ ಶಾಪ್ ಅಸಿಸ್ಟೆಂಟ್ಸ್ ಹ್ಯಾವ್ ಬೀನ್ ಹೆಲ್ಪಿಂಗ್ ಅಸ್, ಶೋಯಿಂಗ್ ಅಸ್ ಡಿಫ್ರೆಂಟ್ ಸ್ಟೈಲ್ಸ್ ಬಟ್ ನಥಿಂಗ್ ಹ್ಯಾಸ್ ಬೀನ್ ಫಿಟ್ಟಿಂಗ್ ವೆಲ್ ಸೋ ಫಾರ್. ಶಾಪ್ ಅಸಿಸ್ಟೆಂಟ್ಸ್ ಏನಿದಾರೋ, ಸಹಾಯಕರು ಏನಿದಾರೋ, ಅವ್ರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಡಿಫ್ರೆಂಟ್ ಸ್ಟೈಲ್ಸ್ ಅನ್ನು ತೋರಿಸ್ತಾ. ಬಟ್ ನಥಿಂಗ್ ಹ್ಯಾಸ್ ಬೀನ್ ಫಿಟ್ಟಿಂಗ್ ವೆಲ್ ಸೋ ಫಾರ್. ಆದರೆ ಇಲ್ಲಿಯವರೆಗೆ ಯಾವುದು ಕೂಡ ಚೆನ್ನಾಗಿ ಫಿಟ್ ಆಗ್ತಾ ಇಲ್ಲ. ವಿ ಹ್ಯಾವ್ ಆಲ್ಸೋ ಬೀನ್ ಸರ್ಚಿಂಗ್ ಫಾರ್ ದ ರೈಟ್ ಆಕ್ಸೆಸರೀಸ್ ಟು ಗೋ ವಿತ್ ದ ಡ್ರೆಸ್. ಆ ಡ್ರೆಸ್ಗೆ ಸರಿಯಾಗಿರುವಂತಹ ಆಕ್ಸೆಸರೀಸ್ನ ಕೂಡ ನಾವು ಹುಡುಕ್ತಾ ಇದ್ದೀವಿ. ಇಟ್ಸ್ ಹಾರ್ಡರ್ ದನ್ ವಿ ಥಾಟ್. ಅಂದ್ರೆ ಡ್ರೆಸ್ನ ಹುಡ್ಕೋದು ಅಥವಾ ಆಕ್ಸೆಸರೀಸ್ನ ಹುಡ್ಕೋದು ಇದೆಲ್ಲವೂ ಕೂಡ ನಾವು ಅನ್ಕೊಂಡಿದ್ದಕ್ಕಿಂತ ಕಷ್ಟ. ಮೀನ್ ವೈಲ್ ಮೈ ಪೇರೆಂಟ್ಸ್ ಹ್ಯಾವ್ ಬೀನ್ ಕಾಂಟ್ಯಾಕ್ಟಿಂಗ್ ದ ಕ್ಯಾಟರರ್ಸ್ ಟು ಫೈನಲೈಸ್ ದ ಮೆನು. ಇದ್ರ ಮಧ್ಯದಲ್ಲಿ ನನ್ನ ಪೇರೆಂಟ್ಸ್ ಕೇಟರರ್ಸ್ ಅಂದ್ರೆ ಅಡುಗೆಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಟು ಫೈನಲೈಸ್ ದ ಮೆನ್ಯೂನ ಫೈಲನ್ ಮಾಡೋದಕ್ಕೆ, ಏನೇನು ಐಟಮ್ ಇರಬೇಕು ಊಟದಲ್ಲಿ ಅನ್ನೋದನ್ನ. ದೇ ಹ್ಯಾವ್ ಬೀನ್ ಡಿಸ್ಕಸಿಂಗ್ ದ ಫುಡ್ ಆಪ್ಷನ್ಸ್ ಫಾರ್ ದ ಪಾಸ್ಟ್ 2 weeks ಬಿಕಾಸ್ ದೇ ವಾಂಟ್ ಟು ಆಫರ್ ದ ಬೆಸ್ಟ್ ಡಿಶಸ್ ಟು ದ ಗೆಸ್ಟ್ಸ್. ಅವರು 2 ವಾರಗಳಿಂದ ಫುಡ್ ಆಪ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಬಂದಿರುವಂತಹ ಅತಿಥಿಗಳಿಗೆ ಒಂದು ಒಳ್ಳೆಯ ಊಟವನ್ನು ಕೊಡಬೇಕು ಅಂತ. ವಿ ಹ್ಯಾವ್ ಬೀನ್ ಇನ್ವೈಟಿಂಗ್ ಪೀಪಲ್ ಟು ದ ವೆಡ್ಡಿಂಗ್ ಅಂಡ್ ಕನ್ಫರ್ಮಿಂಗ್ ಹೂ ಇಸ್ ಕಮಿಂಗ್. ನಾವು ಮದುವೆಗೆ ಜನರನ್ನ ಕರಿತಾ ಇದ್ದೀವಿ, ಹಾಗೆ ಯಾರು ಬರ್ತಾರೆ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡ್ಕೋತಾ ಇದ್ದೀವಿ. ಇಟ್ ಹ್ಯಾಸ್ ಬೀನ್ ಟೇಕಿಂಗ್ ಅ ಲಾಟ್ ಆಫ್ ಟೈಮ್ ಬಿಕಾಸ್ ಸಮ್ ಆಫ್ ದೆಮ್ ಹ್ಯಾವಂಟ್ ರೆಸ್ಪಾಂಡೆಡ್ ಯೆಟ್. ಇದು ತುಂಬಾ ಟೈಮ್ ತಗೋತಾ ಇದೆ, ಯಾಕಂದ್ರೆ ನಾವು ಯಾರನ್ನ ಮದುವೆಗೆ ಕರೆದಿದ್ವೋ ಅವರಲ್ಲಿ ಕೆಲವರು ಇನ್ನೂ ರೆಸ್ಪಾಂಡ್ ಮಾಡಿಲ್ಲ. ದ ಡೆಕೋರೇಟರ್ಸ್ ಹ್ಯಾವ್ ಬೀನ್ ಸೆಟ್ಟಿಂಗ್ ಅಪ್ ದ ವೆನ್ಯೂ ಸಿನ್ಸ್ ಯೆಸ್ಟರ್ಡೇ ಅಂಡ್ ಎವ್ರಿಥಿಂಗ್ ಇಸ್ ಸ್ಟಾರ್ಟಿಂಗ್ ಟು ಕಮ್ ಟುಗೆದರ್. ಡೆಕೋರೇಷನ್ ಮಾಡುವಂತವರು ನಿನ್ನೆಯಿಂದ ಆ ವೆನ್ಯೂನ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಅಂಡ್ ಎವ್ರಿಥಿಂಗ್ ಇಸ್ ಸ್ಟಾರ್ಟಿಂಗ್ ಟು ಕಮ್ ಟುಗೆದರ್ ಅಂದ್ರೆ ಎಲ್ಲವೂ ಒಟ್ಟಿಗೆ ಬರ್ತಾ ಇದೆ. ದೇ ಹ್ಯಾವ್ ಬೀನ್ ಅರೇಂಜಿಂಗ್ ದ ಫ್ಲವರ್ಸ್ ಅಂಡ್ ಡೆಕೋರೇಷನ್ಸ್ ಟು ಮ್ಯಾಚ್ ದ ಥೀಮ್ ವಿ ಸೆಲೆಕ್ಟೆಡ್. ನಾವು ಸೆಲೆಕ್ಟ್ ಮಾಡಿರುವಂತ ಥೀಮ್ ಅನ್ನ ಮ್ಯಾಚ್ ಮಾಡೋದಕ್ಕೆ ಅವರು ಫ್ಲವರ್ಸ್ ಅನ್ನ, ಡೆಕೋರೇಷನ್ಸ್ ನೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಓವರ್ ಆಲ್ ವಿ ಹ್ಯಾವ್ ಬೀನ್ ಹ್ಯಾಂಡ್ಲಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಬಟ್ ಇಟ್ಸ್ ಎಕ್ಸೈಟಿಂಗ್. ಒಟ್ಟಾರೆ ಹೇಳೋದಾದ್ರೆ ನಾವು ತುಂಬಾ ವಿಷಯಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀವಿ, ಬಟ್ ಇಟ್ಸ್ ಎಕ್ಸೈಟಿಂಗ್. ಆದರೆ ಇದು ಎಕ್ಸೈಟಿಂಗ್ ಆಗಿದೆ. ಇವನ್ ದೋ ಇಟ್ ಹ್ಯಾಸ್ ಬೀನ್ ಎಕ್ಸಾಸ್ಟಿಂಗ್ ವಿ ಕಾಂಟ್ ವೇಟ್ ಫಾರ್ ದ ಬಿಗ್ ಡೇ. ಇದೆಲ್ಲವೂ ಕೂಡ ತುಂಬಾ ಕಷ್ಟ ಅಥವಾ ಸುಸ್ತು ಅಂತ ಅನಿಸಿದ್ರು ಕೂಡ ವಿ ಕಾಂಟ್ ವೇಟ್ ಫಾರ್ ದ ಬಿಗ್ ಡೇ. ಆ ದಿನಕ್ಕೋಸ್ಕರ ಕಾಯಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಮೈ ಸಿಸ್ಟರ್ ಹ್ಯಾಸ್ ಬೀನ್ ಡ್ರೀಮಿಂಗ್ ಆಫ್ ದಿಸ್ ವೆಡ್ಡಿಂಗ್ ಫಾರ್ ಅ ಲಾಂಗ್ ಟೈಮ್ ಅಂಡ್ ಸೀಯಿಂಗ್ ಇಟ್ ಆಲ್ ಕಮ್ ಟುಗೆದರ್ ಇಸ್ ಅ ವಂಡರ್ಫುಲ್ ಫೀಲಿಂಗ್. ನನ್ನ ಸಿಸ್ಟರ್ ತುಂಬಾ ಸಮಯದಿಂದ ಈ ಮದುವೆಯ ಕನಸು ಕಾಣ್ತಾ ಇದ್ಲು. ಅಂಡ್ ಸೀಯಿಂಗ್ ಇಟ್ ಆಲ್ ಕಮ್ ಟುಗೆದರ್ ಇಸ್ ಅ ವಂಡರ್ಫುಲ್ ಫೀಲಿಂಗ್. ಈ ಎಲ್ಲಾ ಕ್ಷಣಗಳು ಒಟ್ಟಿಗೆ ಬಂದಿರೋದನ್ನ ನೋಡೋದು ಒಂದು ವಂಡರ್ಫುಲ್ ಫೀಲಿಂಗ್. ಅರ್ಥ ಆಯ್ತಲ್ವಾ? ಈ ಸ್ಟೋರಿಯಲ್ಲಿ ಒಂದು ಮದುವೆಗೆ ಯಾವ ತರ ಪ್ರಿಪರೇಷನ್ಸ್ ಆಗ್ತಾ ಇದೆ ಅನ್ನೋದನ್ನ ಹೇಳಿದ್ದೀನಿ. ಯಾಕೆ ಆಗ್ತಾ ಇದೆ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸ್ಟೋರಿ ಸ್ವಲ್ಪ ಲಾಂಗ್ ಇದೆ, ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಪ್ಯಾರಾಗ್ರಾಫ್ನ ಪ್ರಾಕ್ಟೀಸ್ ಮಾಡಿ. ನೀವು ಒಂದೊಂದೇ ಪ್ಯಾರಾಗ್ರಾಫ್ನ ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಆದರೂ ಕಳಿಸ್ಬೋದು, ಅಥವಾ ಹೋಲ್ ಸ್ಟೋರಿಯನ್ನು ಕಲಿತು ಒಂದೇ ಸಲಕ್ಕೆ ವಾಯ್ಸ್ ರೆಕಾರ್ಡ್ ಮಾಡಿ ಆದರೂ ಕಳಿಸ್ಬೋದು. ಒಂದೇ ಸಲಕ್ಕೆ ರೆಕಾರ್ಡ್ ಮಾಡೋದು ಕಷ್ಟ ಅಂತ ಅನಿಸಿದ್ರೆ ಪ್ಯಾರಾಗ್ರಾಫ್ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ. ಹಾಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ಅಲ್ಲಿ ಕ್ಲಿಯರ್ ಮಾಡ್ತೀನಿ. ಆದಷ್ಟು ಬೇಗ ಈ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲೆಸನ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.